2026ರ IPL ಮುಗಿದು ತಿಂಗಳು ಕಳೆಯೋ ಮೊದಲೇ ಎರಡು ತಂಡಗಳ ನಡುವೆ ಭರ್ಜರಿ ಡೀಲ್ ಆಗಿದೆ. ಇಬ್ಬರು ಘಟಾನುಘಟಿ ಪ್ಲೇಯರ್ಗಳು ಸ್ವಾಪ್ ಡೀಲ್ ಮೂಲಕ ಅದಲು ಬದಲಾಗಿದ್ದಾರೆ. ಜೊತೆಗೆ ಮತ್ತೊಂದಷ್ಟು ಆಟಗಾರರು ಕೂಡ ಟ್ರೇಡಿಂಗ್ ಲಿಸ್ಟ್ನಲ್ಲಿದ್ದಾರೆ. ಹಾಗಾದ್ರೆ 20ನೇ ಸೀಸನ್ನಲ್ಲಿ ಯಾವೆಲ್ಲ ಪ್ಲೇಯರ್ಗಳು ಬೇರೆ ತಂಡಗಳಿಗೆ ಜಂಪ್ ಆಗ್ತಾರೆ? ಸೊ ಹೇಗಿದೆ ಫ್ರಾಂಚೈಸಿಗಳ ಲೆಕ್ಕಾಚಾರ? ಎಲ್ಲೆಲ್ಲಿ ನಾಯಕರ ಬದಲಾವಣೆಗೆ ಪ್ಲಾನ್ ನಡೆದಿದೆ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPL ಇತಿಹಾಸದಲ್ಲೇ ಕಾಸ್ಟ್ಲಿಯೆಸ್ಟ್ ಪ್ಲೇಯರ್ ಆಗಿದ್ದಂತ ರಿಷಬ್ ಪಂತ್ ಕೊನೆಗೂ ಕೂಡ ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ಗುಡ್ ಬೈ ಹೇಳಿದ್ದಾರೆ. 19ನೇ ಸೀಸನ್ ಮುಗಿದ ಬೆನ್ನಲ್ಲೇ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿದಿದ್ದಂತ ಪಂತ್ ಈಗ ತಂಡದಿಂದಲೇ ಹೊರ ನಡೆದಿದ್ದಾರೆ. ಅದು ಕೂಡ ತಮ್ಮ ಹಿಂದಿನ ತಂಡಕ್ಕೆ ರೀಜಾಯ್ನ್ ಆಗಿದ್ದಾರೆ. ಡೆಲ್ಲಿ ಸೇರಿದ ಪಂತ್, ಲಕ್ನೋಗೆ ಹಾರಿದ ಕುಲ್ದೀಪ್. ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ನಾಯಕ ರಿಷಬ್ ಪಂತ್ ಈಗ ತಮ್ಮ ಹೋಮ್ ಟೀಮ್ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಬಂದಿದ್ದಾರೆ. IPL ತನ್ನ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿಯೇ ಇದನ್ನ ಕನ್ಫರ್ಮ್ ಮಾಡಿದೆ. 2025ರ IPL ಹರಾಜಿನಲ್ಲಿ ಲಕ್ನೋ ಫ್ರಾಂಚೈಸಿ ಬರೋಬ್ಬರಿ 27 ಕೋಟಿ ರೂಪಾಯಿ ನೀಡಿ ರಿಷಬ್ ಪಂತ್ ಅವರನ್ನ ಖರೀದಿ ಮಾಡಿತ್ತು. ಈ ಮೂಲಕ IPL ಹರಾಜಿನ ಇತಿಹಾಸದಲ್ಲೇ ಅತಿ ದೊಡ್ಡ ಮೊತ್ತಕ್ಕೆ ಸೇಲ್ ಆದಂತ ಆಟಗಾರ ಎನ್ನುವಂತ ದಾಖಲೆ ಬರೆದಿದ್ರು. ಆದ್ರೀಗ 15 ಕೋಟಿ ರೂಪಾಯಿಗೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಮಾರಾಟವಾಗಿದ್ದಾರೆ. ಅಲ್ಲಿಗೆ ಕಳೆದ ಆವೃತ್ತಿಗೆ ಕಂಪೇರ್ ಮಾಡಿದ್ರೆ 12 ಕೋಟಿ ರೂಪಾಯಿ ಸಂಬಳ ಕಟ್ ಆಫ್ ಆಗಲಿದೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಪರ ರಿಷಬ್ ಪಂತ್ 2016ರಿಂದ 2024ರವರೆಗೆ ಅಂದ್ರೆ 8 ವರ್ಷಗಳ ಕಾಲ 111 ಪಂದ್ಯಗಳಲ್ಲಿ ಆಡಿದ್ರು. ಡೆಲ್ಲಿ ಪರ ಅತಿ ಹೆಚ್ಚು ಪಂದ್ಯಗಳನ್ನು ಆಡಿದ ಆಟಗಾರ ಕೂಡ. ಅದು ಅಲ್ಲದೆ 2021ರಿಂದ 24ರವರೆಗೆ ಕ್ಯಾಪ್ಟನ್ ಕೂಡ ಆಗಿದ್ರು. 43 ಪಂದ್ಯಗಳಲ್ಲಿ ತಂಡವನ್ನ ಲೀಡ್ ಮಾಡಿದ್ರು. ಆದ್ರೆ 2025ರ IPLಗೂ ಮುನ್ನ ಲಕ್ನೋ ತಂಡಕ್ಕೆ ಜಾಯ್ನ್ ಆಗಿದ್ರು. LSG ಪರ ನಿರೀಕ್ಷಿತ ಪ್ರದರ್ಶನ ಬಾರದ ಹಿನ್ನೆಲೆಯಲ್ಲಿ ಈಗ ಲಕ್ನೋದಿಂದಲೇ ಹೊರ ನಡೆದಿದ್ದಾರೆ. ಜೊತೆಗೆ ಕುಲ್ದೀಪ್ ಯಾದವ್ ಲಕ್ನೋಗೆ ಹಾರಿದ್ದಾರೆ. 13.5 ಕೋಟಿಗೆ ಲಕ್ನೋ ಸೇರಿದ ಕುಲ್ದೀಪ್ ಯಾದವ್. ಮತ್ತೊಂದು ಕಡೆ ಕಳೆದ 5 ಆವೃತ್ತಿಗಳಿಂದ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಆಡ್ತಾ ಇದ್ದಂತ ಕುಲ್ದೀಪ್ ಯಾದವ್ ಈಗ LSG ಪಾಲಾಗಿದ್ದಾರೆ. ಕಳೆದ 2 ವರ್ಷಗಳಿಂದ ಕುಲ್ದೀಪ್ ಸ್ವಲ್ಪ ಡಲ್ ಆಗಿದ್ರು ಪರ್ಫಾರ್ಮೆನ್ಸ್ ವೈಸ್. ಹಾಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರನ್ನ LSGಗೆ ಬಿಟ್ಕೊಟ್ಟಿದೆ. 2022ರಲ್ಲಿ ಡೆಲ್ಲಿ ಫ್ರಾಂಚೈಸಿ ಸೇರಿದಂತ ಮಿಸ್ಟ್ರಿ ಸ್ಪಿನ್ನರ್ ಕುಲ್ದೀಪ್ 65 ಪಂದ್ಯಗಳಲ್ಲಿ 72 ವಿಕೆಟ್ಗಳನ್ನ ತಗೊಂಡಿದ್ರು. ವೈಟ್ ಬಾಲ್ ಬೌಲರ್ಗಳಲ್ಲಿ ಒನ್ ಆಫ್ ದಿ ಬೆಸ್ಟ್ ಸ್ಪಿನ್ನರ್ ಆಗಿದ್ರು. ಸೊ 13.5 ಕೋಟಿ ರೂಪಾಯಿ ಶುಲ್ಕದಲ್ಲಿ LSGಗೆ ಜಾಯ್ನ್ ಆಗಿದ್ದಾರೆ. ಸದ್ಯ ಅಧಿಕೃತವಾಗಿ ಇವರಿಬ್ರು ಕೂಡ ಸ್ವಾಪ್ ಡೀಲ್ ಆಗಿದ್ರೆ ಅತ್ತ ಮತ್ತೊಂದು ಟ್ರೇಡಿಂಗ್ ಮಾತುಕತೆ ಕೂಡ ನಡೀತಾ ಇದೆ. ರಾಜಸ್ಥಾನಕ್ಕೆ ಪಾಂಡ್ಯ, ಮುಂಬೈಗೆ ಜೈಸ್ವಾಲ್ ಪಕ್ಕ ಆಯ್ತಾ? ಇನ್ನು ರಾಜಸ್ಥಾನ ರಾಯಲ್ಸ್ ತಂಡದ ಓಪನರ್ ಬ್ಯಾಟರ್ ಆಗಿರುವಂತ ಯಶಸ್ವಿ ಜೈಸ್ವಾಲ್ ಮುಂದಿನ ಆವೃತ್ತಿಗೆ ಮುಂಬೈ ಇಂಡಿಯನ್ಸ್ ಸೇರ್ತಾರೆ ಎನ್ನುವಂತ ಟಾಕ್ ಇದೆ. 2026ರ ಸೀಸನ್ ಅಲ್ಲಿ 30ರ ಅವರೇಜ್ನಲ್ಲಿ 427 ರನ್ಗಳನ್ನ ಕಲೆ ಹಾಕಿದ್ರು. ಆದ್ರೆ ಹಾರ್ದಿಕ್ ಪಾಂಡ್ಯ ಜೊತೆಗೆ ಇವರ ನಡುವೆ ಫ್ರಾಂಚೈಸಿಗಳು ಸ್ವಾಪ್ ಡೀಲ್ ಲೆಕ್ಕಾಚಾರದಲ್ಲಿವೆ ಅಂದ್ರೆ ಮಾತುಕತೆ ನಡೆಸ್ತಾ ಇವೆ. ರೋಹಿತ್ ಶರ್ಮಾ ಅವರ ಜೊತೆ ಓಪನರ್ ಆಗಿ ಕಣಕ್ಕಿಳಿಸೋಕೆ ಜೈಸ್ವಾಲ್ ಅವರನ್ನ ಫ್ಯೂಚರ್ ದೃಷ್ಟಿಯಿಂದ ಅಂಬಾನಿ ಬ್ರಿಗೇಡ್ ಗಾಳ ಹಾಕಿದೆ ಎನ್ನಲಾಗ್ತಿದೆ. ರಾಜಸ್ಥಾನ ರಾಯಲ್ಸ್ ತಂಡದ ಯಶಸ್ವಿ ಜೈಸ್ವಾಲ್ IPL ವೃತ್ತಿ ಜೀವನದಲ್ಲಿ 83 ಪಂದ್ಯಗಳಲ್ಲಿ 33ರ ಅವರೇಜ್ನಲ್ಲಿ ಜೊತೆಗೆ 152 ಪ್ಲಸ್ ಸ್ಟ್ರೈಕ್ ರೇಟ್ನಲ್ಲಿ 2593 ರನ್ಗಳನ್ನ ಕಲೆ ಹಾಕಿದ್ದಾರೆ. ಸೊ ಇದರಲ್ಲಿ 2 ಶತಕ ಇದೆ, ಹಾಗೆ 18 ಅರ್ಧ ಶತಕಗಳು ಇರುವಂತದ್ದು. ಇನ್ನು ಟೂರ್ನಮೆಂಟ್ ಇತಿಹಾಸದಲ್ಲಿ ಕೇವಲ 13 ಎಸೆತಗಳಲ್ಲಿ ವೇಗದ ಅರ್ಧ ಶತಕ ಬಾರಿಸಿದ ದಾಖಲೆ ಕೂಡ ಇವರ ಹೆಸರಲ್ಲೇ ಇದೆ. ಇನ್ನು ಇದೆಲ್ಲದರ ನಡುವೆ ಮುಂಬೈ ಇಂಡಿಯನ್ಸ್ ತಂಡದ ನಾಯಕನಾಗಿ ಹಾರ್ದಿಕ್ ಪಾಂಡ್ಯಗೂ ಕೂಡ ಸಕ್ಸಸ್ ಸಿಕ್ಕಿಲ್ಲ. ಸೊ ಆಲ್ರೌಂಡರ್ ಆಗಿರುವಂತಹ ಹಾರ್ದಿಕ್ ಪಾಂಡ್ಯರನ್ನ ವಿನಿಮಯ ಮಾಡಿಕೊಳ್ಳೋಕೆ ರಾಜಸ್ಥಾನ ಕೂಡ ಒಪ್ಪಿಗೆ ನೀಡಿದೆ ಎನ್ನಲಾಗ್ತಿದೆ. ಇನ್ನು ಹಾರ್ದಿಕ್ ಪಾಂಡ್ಯ 162 IPL ಪಂದ್ಯಗಳನ್ನಾಡಿದ್ದಾರೆ. 146 ಸ್ಟ್ರೈಕ್ ರೇಟ್ನಲ್ಲಿ 2955 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇನ್ನು 82 ವಿಕೆಟ್ ಕೂಡ ಇವರ ಹೆಸರಲ್ಲಿದೆ. ಜೊತೆಗೆ 5 IPL ಟ್ರೋಫಿಗಳನ್ನ ಗೆದ್ದಿದ್ದಾರೆ. ಅಂದ್ರೆ 4 ಸಲ ಮುಂಬೈ ತಂಡದಲ್ಲಿದ್ದಾಗ, ಜೊತೆಗೆ ಇನ್ನೊಂದು ಗುಜರಾತ್ ತಂಡದ ನಾಯಕನಾಗಿ ಟೋಟಲ್ ಆಗಿ 5 ಟ್ರೋಫಿಗಳನ್ನ ಗೆದ್ದಿರುವಂತ ಆಟಗಾರನಾಗಿದ್ದಾರೆ. ಸೊ ಇಲ್ಲಿ RR ಹಾಗೆ ಮುಂಬೈ ಪರ ಸ್ವಾಪ್ ಡೀಲ್ ಆದ್ರೆ ಅದಲು ಬದಲಾಗ್ತಾರೆ. ಯಾರಂದ್ರೆ ಯಶಸ್ವಿ ಜೈಸ್ವಾಲ್ ಮತ್ತು ಹಾರ್ದಿಕ್ ಪಾಂಡ್ಯ ನಡುವೆ ಸ್ವಾಪ್ ಡೀಲ್ ಮಾತುಕತೆ ನಡೀತಾ ಇದೆ. ಇನ್ನೇನು ಕ್ಲೈಮ್ಯಾಕ್ಸ್ ನಲ್ಲಿ ಇರುವಂತದ್ದು. ಇನ್ನು ಇದೆಲ್ಲದರ ನಡುವೆ ಸೂರ್ಯಕುಮಾರ್ ಯಾದವ್ ಕೂಡ ಮುಂಬೈ ಬಿಡ್ತಾರೆ ಎನ್ನುವಂತ ಸುದ್ದಿ ಇದೆ. ಟೀಮ್ ಇಂಡಿಯಾ T20 ತಂಡದ ಕ್ಯಾಪ್ಟನ್ಸಿ ಜೊತೆಗೆ ತಂಡದಿಂದಲೇ ಹೊರಬಿದ್ದಿರುವಂತ ಸೂರ್ಯಕುಮಾರ್ ಯಾದವ್ ಮುಂದಿನ IPLಗೂ ಮುನ್ನ ಮುಂಬೈ ಇಂಡಿಯನ್ಸ್ ನಿಂದ ಹೊರಬೀಳುವಂತ ಚಾನ್ಸಸ್ ಜಾಸ್ತಿ ಇದೆ. 2026ರ ಆವೃತ್ತಿಯಲ್ಲಿ ಸೂರ್ಯನ ಬ್ಯಾಟ್ ಸೈಲೆಂಟ್ ಆಗಿತ್ತು. ಹೀಗಾಗಿ ಅಂಬಾನಿ ಬ್ರಿಗೇಡ್
ಸೂರ್ಯನಿಗೂ ಕೂಡ ಗೇಟ್ ಪಾಸ್ ಕೊಡುವಂತ ಪ್ಲಾನ್ನಲ್ಲಿದೆ. ಅತ್ತ ಕೋಲ್ಕತಾ ನೈಟ್ ರೈಡರ್ ಫ್ರಾಂಚೈಸಿ ಸೂರ್ಯನನ್ನ ತಂಡಕ್ಕೆ ಸೇರಿಸಿಕೊಂಡು ನಾಯಕತ್ವದ ಜವಾಬ್ದಾರಿಯನ್ನ ನೀಡುವಂತ ಲೆಕ್ಕಾಚಾರದಲ್ಲಿದೆ. ಸೂರ್ಯಕುಮಾರ್ ಯಾದವ್ ಈ ಹಿಂದೆ ವೈಸ್ ಕ್ಯಾಪ್ಟನ್ ಆಗಿ ಕೆಕೆಆರ್ ಫ್ರಾಂಚೈಸಿಗೆ ಸೇವೆ ಸಲ್ಲಿಸಿದ್ರು. ಹೀಗಾಗಿ ಕೆಕೆಆರ್ಗೆ ಮತ್ತೆ ಕಂಬ್ಯಾಕ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇದೆ. ಅದು ಅಲ್ಲದೆ ಅಜಿಂಕ್ಯ ರಹಾನೆ ಅವರ ಕ್ಯಾಪ್ಟನ್ಸಿಯಲ್ಲಿ ಕೆಕೆಆರ್ ಜರ್ನಿ ಕೂಡ ಅಷ್ಟಕ್ಕಷ್ಟೇ ಇದೆ ಕಳೆದ 2 ವರ್ಷಗಳಿಂದ. ಹೀಗಾಗಿ ಮುಂದಿನ ಸೀಸನ್ಗೆ ಅವರು ಕೂಡ ಹೊಸ ನಾಯಕನ ಹುಡುಕಾಟದಲ್ಲಿ ಇರೋದ್ರಿಂದ ಸೂರ್ಯನಿಗೆ ನಾಯಕತ್ವ ಕೊಡಬಹುದಾ ಅನ್ನೋದ್ರ ಬಗ್ಗೆ ಲೆಕ್ಕಾಚಾರಗಳಿದೆ. ಇನ್ನು ಸೂರ್ಯಕುಮಾರ್ ಯಾದವ್ IPL ಕರಿಯರ್ ಅಂತ ಬಂದಾಗ 179 ಪಂದ್ಯಗಳನ್ನು ಆಡಿದ್ದಾರೆ. ಜೊತೆಗೆ 33+ ಆವರೇಜ್ ನಲ್ಲಿ 4581 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇನ್ನು 148+ ಸ್ಟ್ರೈಕ್ ರೇಟ್ ಇರುವಂತದ್ದು. ಇದರಲ್ಲಿ 31 ಅರ್ಧ ಶತಕ ಹಾಗೆ 2 ಶತಕಗಳು ಕೂಡ ಸೇರಿರುವೆ. ಒಟ್ನಲ್ಲಿ 2027ರ IPLಗೆ ಇನ್ನೂ ಕೂಡ ಸಾಕಷ್ಟು ಟೈಮ್ ಇರುವಾಗಲೇ ದೊಡ್ಡ ಬದಲಾವಣೆಗಳೇ ಆಗ್ತಾ ಇವೆ. ಮುಂದಿನ IPL ಶುರುವಾಗೋ ವೇಳೆಗೆ ಇನ್ನೂ ಯಾರೆಲ್ಲ ತಂಡವನ್ನ ಬಿಡ್ತಾರೆ ಅನ್ನೋದು ಈಗಿರುವಂತ ಕುತೂಹಲ. ನಮಸ್ಕಾರ.